ನನ್ನ ಹೋಮ್ವರ್ಕ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳಬಹುದು, ಹಾಗೆ ತಿಮ್ಮೇಗೌಡರು ಕೂಡ ಇದಕ್ಕೆ ಕರೆಕ್ಟ್ ಮಾಡಬಹುದು. ಸರ್, ಕೇಂದ್ರ ಸರ್ಕಾರಕ್ಕೆ ಮಧ್ಯಸ್ಥಿಕೆಯನ್ನ ವಹಿಸುವ ಪ್ರಾವಿಷನ್ ಇದೆ. ಮಧ್ಯಸ್ಥಿಕೆಯನ್ನ ವಹಿಸಿ ನಿರ್ಣಯವನ್ನ ಕೈಗೊಂಡ್ರೆ ಅದಕ್ಕೆ ಹೆಚ್ಚು ಶಾಸನಬದ್ಧ ಮಾನ್ಯತೆ ಕೂಡ ಸಿಗುತ್ತೆ ಅನ್ನೋದು ಎಲ್ಲ ಉಲ್ಲೇಖ ಆಗಿದ್ದು. ಸರ್, ಈ ಕೇಂದ್ರ ಸರ್ಕಾರಕ್ಕೂ ಕೂಡ ಎರಡು ರಾಜ್ಯಗಳನ್ನ ಕೂರಿಸ್ಕೊಂಡು ಮಾತನಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದೇ ಆದ್ರೆ ಕರ್ನಾಟಕದಿಂದ ಸಲ್ಲಿಕೆ ಆಗಿರುವ ಕೆಲವೊಂದಷ್ಟು ಕ್ಲಿಯರೆನ್ಸ್ ಅಪ್ಲಿಕೇಶನ್ಗಳನ್ನ ಬೇಗ ಕ್ಲಿಯರ್ ಮಾಡ್ಲಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಪ್ರೆಷರ್ ಹಾಕ್ಲಿಕ್ಕೆ ಬಿಜೆಪಿ ಎಂಪಿಗಳಿಗೂ ಅವಕಾಶ ಇದೆ ಅನ್ನೋಂಗಿದ್ರೆ ನಿಮ್ ಪ್ರಯತ್ನ ಏನು ಅಂತ ಹೇಳಿ ಜನ ಕೇಳ್ತಾರೆ ಬಿಜೆಪಿಗರನ್ನ. ಮೇಡಮ್, ಒಂದು ಇದು ಪೊಲಿಟಿಕಲ್ ಆಗಿ ಮಾತಾಡಬಹುದು ಅಷ್ಟೇ. ಒಂದು ಯಾವುದೇ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಬಂದ ಮೇಲೆ ಇದರಲ್ಲಿ ಕೇಂದ್ರ ಸರ್ಕಾರ ಆಗಲಿ ಮತ್ತೊಬ್ಬರಾಗಲಿ ಮಧ್ಯೆ ಇಂಟರ್ವ್ಯೂನ್ ಆಗ್ಲಿಕ್ಕೆ ಆಗೋದಿಲ್ಲ. ಮತ್ತು ಅಂಡ್ ಆಲ್ಸೋ ಇದ್ರದ್ದು ಮೇಕೆದಾಟು ಯೋಜನೆ ಬಗ್ಗೆ ಇನ್ನು ಸುಪ್ರೀಂ ಕೋರ್ಟಲ್ಲಿ NGT ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಕೊಟ್ಟಿರೋ ಕ್ಲಿಯರೆನ್ಸ್ಗೆ ಇವರು ಒಂದು ಇಂಟೀರಿಯಂ ಅಪ್ಲಿಕೇಶನ್ ಹಾಕಿ ಅಲ್ಲಿ ಒಂದು ತೀರ್ಪು ಕೊಟ್ಟಿದೆ. ಏನು ಕೊಟ್ಟಿದೆ ಅಂತ ಕೇಳಿ, ಇದು ನಂದಲ್ಲ ಡಾಕ್ಯುಮೆಂಟು. ಆಗಸ್ಟ್ 23, 2023 ಸರ್ವಪಕ್ಷದ ಸಭೆ ಕರೆದಾಗ ಸರ್ಕಾರ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ ಇದು. ಇದರಲ್ಲಿ ಏನು ಹೇಳ್ತಾರೆ, ಮೇಕೆದಾಟು ಕುರಿತು ತಮಿಳುನಾಡು ರಾಜ್ಯದ MA ಅಪ್ಲಿಕೇಶನ್ ನಂಬರ್ 3127/2018 ಮತ್ತು ನೀರು ಬಿಡುಗಡೆಗೆ ಸಂಬಂಧ ತಮಿಳುನಾಡು ರಾಜ್ಯವು ಸಲ್ಲಿಸಿರುವ ಅರ್ಜಿಗಳು ದಿನಾಂಕ 21/8/2023 ಮಾನ್ಯ ಮುಖ್ಯ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಬಂದಿದ್ದು. ಎರಡೂ ರಾಜ್ಯ 2023 ಮಾನ್ಯ ಮುಖ್ಯ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಬಂದಿದ್ದು. ಎರಡೂ ಅರ್ಜಿಗಳ ವಿಚಾರಣೆಗೆ ಪ್ರತ್ಯೇಕ ಪೀಠ ರಚಿಸುವಂತೆ ಕರ್ನಾಟಕ ರಾಜ್ಯವು ಮನವಿ ಸಲ್ಲಿಸಿತ್ತು. ಎರಡೂ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಸಪರೇಟ್ ಒಂದು ಪೀಠ ರಚಿಸಿ ಮನವಿ ಸಲ್ಲಿಸಿತು. ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳು ಪ್ರತ್ಯೇಕ ತ್ರಿಸದಸ್ಯ ಪೀಠವನ್ನು ರಚಿಸಲಾಗುವುದು ಎಂದು ಭರವಸೆ ನೀಡಿದ್ದರು. ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಏನ್ ಮಾಡಿದೆ? 2023 ಇದಕ್ಕೊಂದು ಸಪರೇಟ್ ಪೀಠ ರಚನೆ ಮಾಡ್ತೀವಿ. ಇದಕ್ಕೆ ದೇವೇಗೌಡರ ಆದಿಯಾಗಿ ಹಿಡ್ಕೊಂಡು ಎಲ್ಲರೂ ಸ್ವಾಗತ ಮಾಡೋರು. ಅಷ್ಟೊತ್ತಾಗಲೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ರು. ಕಳೆದ 3 ವರ್ಷದಿಂದ ಸಪರೇಟ್ ಒಂದು ಪೀಠ ರಚಿಸೋ ಮಾಡೋದ್ರ ಬಗ್ಗೆ ರಾಜ್ಯ ಸರ್ಕಾರದ ಪ್ರಯತ್ನ ಏನಾಗಿದೆ ಅನ್ನೋದು ಇನ್ನೆರಡೇ ವಿಷಯ. ಮೊನ್ನೆ 800 ಕ್ಯೂಸೆಕ್ಸ್ ನೀರು ತಮಿಳುನಾಡಿಗೆ ಸಲೀಸಾಗಿ ಹರಿದು ಹೊರಟೋಯ್ತು. ಮೊನ್ನೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನಲ್ಲಿ ನೀರು ಬಿಡಬೇಕು ಅಂತ ತಮಿಳುನಾಡವ್ರು ಕಿಟ್ರು. DK ಶಿವಕುಮಾರ್ ಅಲ್ಲಿ ಮೀಟಿಂಗ್ ಅಲ್ಲಿ ಏನಿತ್ತು, ನೀರು ಬಿಡಕ್ಕಾಗಲ್ಲ, ನೀರಿನ ಲಭ್ಯತೆ ಇಲ್ಲ ಅಂತ ಹೇಳ್ತಾರೆ. ನಾವು ನೀರಿನ ಲಭ್ಯತೆ ಇಲ್ಲ, ನೀರು ಬಿಡಕ್ಕಾಗಲ್ಲ ಅಂತ DK ಶಿವಕುಮಾರ್ ಆಮೇಲೆ ಸ್ಟೇಟ್ಮೆಂಟ್ ಕೊಟ್ರು. ಆದ್ರೆ ನೀವು ಮಂಡ್ಯದಲ್ಲಿ ಕೇಳ್ಕೊಳ್ಳಿ, ನೀವು ಎಷ್ಟು ನೀರು ಈಗ ಆಲ್ರೆಡಿ ಹರಿದು ಹೊಟ್ಟಿದೆ. ಮೇಡಮ್, ನಮ್ಮಲ್ಲಿ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ, ಕೆನಾಲ್ಗೆ ನೀರು ಹರಿಸಿಲ್ಲ. ಆಮೇಲೆ ಇದು ಒಂದೇನಂತ ನೀರು ಬಿಟ್ಟಿರೋದು ಮೊನ್ನೆಯಿಂದ. ಇದು ICC ಮೀಟಿಂಗ್ ಆಗಬೇಕು. ಇಂಪಾರ್ಟೆಂಟ್ ಏನಾಗಬೇಕು ಅಂದ್ರೆ ಇರಿಗೇಷನ್ ಕನ್ಸಲ್ಟೇಷನ್ಸ್ ಕಮಿಟಿ ಮೀಟಿಂಗ್ ಮಾಡಬೇಕು. ಯಾರು ಮಾಡಬೇಕು? ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಹೇಮಾವತಿ, ಕಬಿನಿ, ಆರಂಗಿ, KRS. ಏನ್ ಮಾಡ್ತಾ ಇದ್ದಾರೆ ತಿಮ್ಮೇಗೌಡ ಸರ್? ಈಗ ತಮಿಳುನಾಡಿಗೆ ಹಂತ ಹಂತವಾಗಿ ಮೇಕೆದಾಟು ವಿಚಾರದಲ್ಲಿ ಹಿನ್ನಡೆನೇ ಆಗಿರೋದು. ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದ್ರು ಕೂಡ ಹೆಚ್ಚಾಗಿ ಏನೋ ಅಲ್ಲಿಂದ ರಿಪ್ಲೈ ಬಂದಿಲ್ಲ. ನ್ಯಾಯಾಲಯದಲ್ಲೂ ಕೂಡ ಹಿನ್ನಡೆ ಆಗಿದೆ. ಹೀಗಿರುವಾಗ ನಾವು ಇಲ್ಲೂ ಬಂದು ಹಿನ್ನಡೆ ಮಾಡ್ಕೊಂಡು ಹೋಗ್ತೀವಿ, ನಾವು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಆಂಗಲ್ ಅಲ್ಲಂತೂ ವಿಜಯ್ ಅವರು ಬರೋ ಡೌಟ್. ನನ್ನ ಅಭಿಪ್ರಾಯದಲ್ಲಿ ಇದು ತಾಂತ್ರಿಕವಾಗಿ ಮತ್ತು ಸುಪ್ರೀಂ ಕೋರ್ಟು ಮತ್ತು ನ್ಯಾಯಬದ್ಧವಾಗಿ ತೀರ್ಮಾನ ಆಗಬೇಕು. ಮಾತುಕತೆಯಿಂದ ಬಗೆಹರಿಸುವುದು ಅಷ್ಟು ಸುಲಭದ ಅಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂದರೆ ಸಮೀವುಲ್ಲಾ ಅವರು ಒಪ್ತಾರೆ ಅದನ್ನು. ಬಹುಶಃ ನಾನು ನೋಡಿದಾಗೆ ಕರ್ನಾಟಕಕ್ಕೆ ಭಾಳ ಅನ್ಯಾಯ ಆಗಿದೆ ಟ್ರಿಬ್ಯುನಲ್ ಆರ್ಡರಿಂದ. ನಾನು ಅವಾಗ ಟ್ರಿಬ್ಯುನಲ್ ಪ್ರೊಸೀಡಿಂಗ್ಸ್ ನಡೀತಾ ಇದ್ದಾಗ ನಾನು ಕಾವೇರಿ ನಿಗಮ MD ಆಗಿದ್ದೆ. ಮತ್ತು ಟ್ರಿಬ್ಯುನಲ್ ಮುಂದೆ ಅಪೇರ್ ಆಗ್ತಾ ಇದ್ದಂಥ ಅಡ್ವೊಕೇಟ್ಸ್ಗಳ ಜೊತೆನೂ ನಾನು ಸಂವಾದ ಮಾಡಿದ್ದೀನಿ. ನಾರಿಮನ್ನಿಂದ ಹಿಡಿದು ಅನಿಲ್ ದಿವಾನಿಂದ ಎಲ್ಲರ ಜೊತೆ ಮಾತಾಡಿದ್ದೀನಿ. ನಮಗೆ ಕರ್ನಾಟಕಕ್ಕೆ 2ನೇ ಟ್ರಿಬ್ಯುನಲ್ ಬೇಕು ಅಂತ ನಮ್ಮ ಸಮೀವುಲ್ಲಾ ಪ್ರಸ್ತಾಪ ನಿಜ, ಅದು ಅಗತ್ಯ ಇದೆ. ಯಾಕೆ ಅಂದರೆ ನೋಡಿ, ಕರ್ನಾಟಕಕ್ಕೆ ಎಷ್ಟು ಅನ್ಯಾಯ ಆಗಿದೆ ಟ್ರಿಬ್ಯುನಲ್ನಿಂದ ಅಂತ ಕೆಲವು ಅಂಕಿಅಂಶಗಳು ಹೇಳ್ತೀನಿ ನೋಡಿ. ತಮಿಳ್ನಾಡಿಗೆ 10 TMC ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ, ನಮಗೆ ಕೊಟ್ಟಿಲ್ಲ ಅದನ್ನು. ಅಂದರೆ ತಮಿಳ್ನಾಡು ಒಂದೇನ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಮಾಡೋದು, ಕರ್ನಾಟಕ ಮಾಡಲ್ವಾ? ಎರಡನೇದು, ಗ್ರೌಂಡ್ ವಾಟರ್ ತಮಿಳ್ನಾಡಿನಲ್ಲಿ ವರ್ಲ್ಡ್ ಬ್ಯಾಂಕ್ ಇದ್ರ ಪ್ರಕಾರನೇ 51 TMC ಇದೆ. ಬಟ್ ಟ್ರಿಬ್ಯುನಲ್ ಒಪ್ಕೊಂಡಿರೋದು ಕೇವಲ 20 TMC ಮಾತ್ರ. ಜೊತೆಗೆ ನಮ್ಮಲ್ಲಿ ಏನಾಗಿದೆ, ನಮಗೆ 4 TMCನ ಸಮುದ್ರಕ್ಕೆ ಹರಿಯೋ ನೀರು ಅಂತ ತಮಿಳ್ನಾಡು ಕೊಟ್ಟಿದ್ದಾರೆ. ಇವೆಲ್ಲ ತಮಿಳ್ನಾಡು ನೀರಾವರಿಗೆ ಬಳಸ್ಕೊಳ್ತಾ ಇದೆ. ಅವ್ರಿಗೇನು ಪರ್ಮಿಷನ್ ಕೊಟ್ಟಿದ್ದಾರೆ. ಇದನ್ನು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಇದರಲ್ಲಿ. ಇದ್ರ ಜೊತೆಗೆ ನಾನಿದ್ದಾಗ
ಅನೇಕ ಲಿಫ್ಟ್ ಇರಿಗೇಷನ್ ಸ್ಕೀಮು, ಸುಮಾರು 100ಕ್ಕೂ ಹೆಚ್ಚು ಲಿಫ್ಟ್ ಇರಿಗೇಷನ್ ಸ್ಕೀಮುಗಳು ಚಾಲ್ತಿಯಲ್ಲಿದ್ವು. ಅವಕ್ಕೆ ನಾನು ಸಪೋರ್ಟು ಮಾಡ್ತಿದ್ದೆ ಕಾವೇರಿ ನಿಗಮದಿಂದ. ಅವುಗಳಲ್ಲಿ ನಂಜಾಪುರ ಏತಾವರಿ ನೀರು ಕಂಪ್ಲೀಟ್ ಮಾಡಿದೆ ನನ್ನ ಪೀರಿಯಡಲ್ಲಿ. ಆಮೇಲೆ ಕಾಮಸಮುದ್ರ ಲಿಫ್ಟ್ ಇರಿಗೇಷನ್ ಸ್ಕೀಮು, ಉಚ್ಚನಕೊಪ್ಪಲು ಲಿಫ್ಟ್ ಇರಿಗೇಷನ್ ಸ್ಕೀಮು, ಇವನ್ನ ನಾನು ನನ್ನ ಪೀರಿಯಡಲ್ಲಿ ಕಂಪ್ಲೀಟ್ ಮಾಡಿದೆ. ಮಧ್ಯಮ ಯಗಚಿ, ಅರ್ಕಾವತಿ ಇವ್ರಗಳ ಜೊತೆಗೆ ಇದನ್ನು ಕಂಪ್ಲೀಟ್ ಮಾಡಿದೆ ಈ ಲಿಫ್ಟ್ ಇರಿಗೇಷನ್. ಬಟ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ಗೆ ಬರೀ 7 TMC ಕೊಟ್ಟಿದ್ದಾರೆ. ಸೊ ಇಂಥ ಅಂಶಗಳನ್ನೆಲ್ಲ ಪ್ರಸ್ತಾಪ ಮಾಡಿದ್ರೆ ಕರ್ನಾಟಕಕ್ಕೆ ಸಿಗ್ಬೇಕಾದ ನ್ಯಾಯ ಸಿಗ್ಲಿಕ್ಕೆ ಇದೆಲ್ಲ ಪೂರಕ ಅಂಶಗಳಾಗತ್ತೆ. ಇವನ್ನ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ತೆಗೆದುಕೊಂಡು ಸರಿ ಸುಪ್ರೀಂ ಕೋರ್ಟಲ್ಲಾಗಲಿ ಅಥವಾ ಕೇಂದ್ರ ಸರ್ಕಾರದಲ್ಲಾಗಲಿ ಮತ್ತೊಂದು ಟ್ರಿಬ್ಯುನಲ್ ನ ಕನ್ಸ್ಟಿಟ್ಯೂಟ್ ಮಾಡಿ. ನನಗೆ ಸಮಯ ಇಲ್ಲ ಅಶ್ವಿನ್ ಅವರೇ. 68% ಜನ ಕನಿಸ್ತಾ ಇದೆ ವಿಜಯ್ ಹಾಗೆ ಡಿ ಕೆ ಶಿವಕುಮಾರ್ ಅವರ ಮಾತುಕತೆ ಯಶಸ್ವಿ ಆಗತ್ತೆ ಅಂತ ಹೇಳಿ. ಯಾಕಂದ್ರೆ ಕಾವೇರಿ ವಿಚಾರ ಅಷ್ಟು ಕಾಂಪ್ಲಿಕೇಟೆಡ್ ಆಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ. ಇಲ್ಲಿ ರಾಜಕೀಯ ಮತ್ತೊಮ್ಮೆ ಬೆರೆಸೋದು ಬೇಡ. ಯಾರೂ ಹೇಳಿಲ್ಲ. ಈಗ ನಮ್ಮ ರಘು ಅವ್ರು ಹೇಳಿದ್ರು ಒಂದೇ ನಿಮಿಷಕ್ಕೆ ಅಂತ, ಕನಕಪುರದವ್ರು ಹೇಳಿದ್ರು ಇರ್ಲಿ ಪಾಪ ಅವ್ರು ಕಾಂಗ್ರೆಸ್ ಕಾರ್ಯಕರ್ತರು 5 ನಿಮಿಷ ಅಂತ ಹೇಳಿದ್ರು. ನಾನು ಹೇಳ್ತಿರೋದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ನಮ್ಗೆ ಅಧಿಕಾರ ಕೊಡಿ, 1 ವರ್ಷದಲ್ಲಿ ನಾನು ಮೇಕೆದಾಟರನ್ನ ನಾನು ಮಾನ್ಯ ತಿಮ್ಮೇಗೌಡರು ಸಾಹೇಬರು ಅದ್ಭುತವಾಗಿ ಹೇಳಿದ್ರು. ನಿಜವಾಗ್ಲೂ ಯಾವುದೇ ಸರ್ಕಾರಗಳಿರ್ಲಿ, ಏತ ನೀರಾವರಿ ಯೋಜನೆಗಳು, ಲಿಫ್ಟ್ ಇರಿಗೇಷನ್, ಮೇಡಮ್ ಇವತ್ತು ಅದರ ಆ ವಿಚಾರದಲ್ಲಿ ಎಲ್ಲಿದ್ದೀವಿ ಅಂದ್ರೆ ನಮ್ಮ ಕರ್ನಾಟಕ ಏತ ನೀರಾವರಿ ಯೋಜನೆಗಳು ಕೆಲವು ಭಾಗದಲ್ಲಿ ಅದು ವರ್ಕೇ ಆಗ್ತಿಲ್ಲ ಮೇಡಮ್. ಅದನ್ನೆಲ್ಲ ನಾವು ಎಷ್ಟು ನೀರಾವರಿ, ಯಾಕೆಂದ್ರೆ ಅದ್ರ ಹಿಸ್ಟ್ರಿಗಳು ಓದಿದಾಗ ಗೊತ್ತಾಗುತ್ತೆ ನಮ್ಮ ಉಪಯೋಗಿಸೋದು ಎಷ್ಟಿದೆ, ನಮ್ಮ ಬಳಸುವಿಕೆ ಆಧಾರದ ಮೇಲೆ ನಮ್ಮ ನೀರು ಡಿಪೆಂಡ್ ಆಗುತ್ತೆ. ಅದನ್ನ ನಾವ್ ಎಲ್ಲಿ ರಾಜಕೀಯ ಬಿಡಿ ಇರುತ್ತೆ, ಇನ್ನು 2 ವರ್ಷ ಅವ್ರು ಇರ್ತಾರೆ ಕಾಂಗ್ರೆಸ್ ಅವರು. ನಾವ್ ಹೇಳೋದು ನೀವು ಮೇಕೆದಾಟನ್ನ ಯಶಸ್ವಿ ಮಾಡಿ ಕಾದ್ ನೋಡೋದು. ನನಗೆ ಸಮಯ ಇದ್ದಿದ್ದಷ್ಟೇ. ಮಂಜು ಕಿರಣ್ ಅವರೇ ಕ್ಷಮೆ ಇರ್ಲಿ, ಒಂದೇ ಪ್ರಶ್ನೆಗೆ ನಿಮಗೆ ಸಮಯ ಕೊಡ್ಲಿಕ್ಕೆ ಅವಕಾಶ ಇದ್ದಿದ್ದು. ಮತ್ತೊಮ್ಮೆ ಇದೇ ವಿಚಾರವನ್ನು ಚರ್ಚೆಗೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡೋಣ. ಆಗಸ್ಟ್ 3ನೇ ತಾರೀಕು 2 ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದು ಟೇಬಲ್ ಅಲ್ಲಿ ಬರ್ತಿದ್ದಾರೆ ಅನ್ನೋದು ಸದ್ಯಕ್ಕಂತೂ ಮೇಲ್ನೋಟಕ್ಕೆ ಸ್ವಾಗತಾರ್ಹ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ನಿಜವಾಗ್ಲೂ ವಿಜಯ್ ಅವ್ರು ಯಾವ ಉದ್ದೇಶಕ್ಕೆ ಬರ್ತಿದ್ದಾರೆ ಅದನ್ನ ಕೂಡ ಮತ್ತಷ್ಟು ಮಾಹಿತಿ ಸಂಪಾದನೆ ಮಾಡೋ ಪ್ರಯತ್ನ, ನಿಮ್ವರೆಗೂ ತಲುಪಿಸೋ ಪ್ರಯತ್ನ ರಿಪಬ್ಲಿಕ್ ಕನ್ನಡ ಮಾಡುತ್ತೆ. ಇವತ್ತಿನ ಚರ್ಚೆಗೆ ಸಮಯ ಇದ್ದಿದ್ದಷ್ಟೇನೆ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿ